ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ತಿಳಿಸಿ ಅಂತ ಹೇಳ್ತಾ, ಹಾಗೆ ನೀವು ಲೈಕ್ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಅಲ್ಲೊಂದು ಐಪ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ, ಅದನ್ನ ಐಪ್ ಮಾಡಿ ಅಂತ ಹೇಳ್ತಾ, ಈಗ ಇಲ್ಲಿ ಅತಿಥಿ ಮತ್ತು ಕೋತಿ ಅನ್ನುವಂತಹ ಪ್ರಬಂಧದ ಬಗ್ಗೆ ವಸುಧೇಂದ್ರ ಅವರು ಬರೆದಿರ್ತಕ್ಕಂತಹ ಅತಿಥಿ ಮತ್ತು ಕೋತಿ ಎನ್ನುವಂತ ಈ ಪ್ರಬಂಧದ ಭಾಗ 2ರ ಬಗ್ಗೆ ಇವತ್ತಿನ ತರಗತಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಭಾಗ 1 ನನ್ನ ಚಾನೆಲ್ ಅಲ್ಲಿ ಇದೆ, ನೀವು ಗಮನಿಸಿ ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನೇರವಾಗಿ ಭಾಗ 2ರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಇಲ್ಲಿ ನಾನು ಆಲ್ರೆಡಿ ಹೇಳಿದ ಹಾಗೆ ನಿರೂಪಕರು ಅಥವಾ ಲೇಖಕರಾಗಿರ್ತಕ್ಕಂತಹ ವಸುಧೇಂದ್ರ ಅವರು ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಒಂದು ಸನ್ನಿವೇಶ. ಅಲ್ಲಿ ಏನೆಲ್ಲ ಆ ಬಂದಂತಹ ಕೆಲವೊಂದು ವಿದೇಶಿ ವ್ಯಕ್ತಿಗಳಲ್ಲಿ ಅವ್ರಿಗಾದಂತಹ ಅನುಭವಗಳನ್ನ ಈ ಒಂದು ಪ್ರಬಂಧದಲ್ಲಿ ಹೇಳ್ತಾ ಹೋಗ್ತಾರೆ ಅಂತಕ್ಕಂಥ ವಿಚಾರವನ್ನು ಕೂಡ ನಾನು ತಿಳಿಸ್ತಾ, ಈಗ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಯಾರು ಅಂತಂದ್ರೆ, ಇಲ್ಲಿ ಜಾನ್ ಲಿವರ್ ಫೂಲ್ ಅನ್ನುವಂತಹ ಒಬ್ಬ ವ್ಯಕ್ತಿ ಬರ್ತಾನೆ, ಇಂಗ್ಲೆಂಡಿನಿಂದ ಬರ್ತಕ್ಕಂಥದ್ದು. ಆ ವ್ಯಕ್ತಿ ಪ್ರಾಜೆಕ್ಟ್ ವಿಚಾರವಾಗಿ ಇಲ್ಲೆಲ್ಲ ಒಂದ್ ಕಡೆ ಈ ಜಾನ್ ಲಿವರ್ ಅನ್ನುವಂತಹ ವ್ಯಕ್ತಿ ಬಂದ ಇಂಗ್ಲೆಂಡಿನಿಂದ. ಆ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರೆ, ಆ ವ್ಯಕ್ತಿಯನ್ನ ಖುಷಿ ಪಡಿಸ್ಬೇಕು, ಸಂತೋಷ ಪಡಿಸ್ಬೇಕು ಅಂತ ಹೇಳಿ ಬೆಂಗಳೂರಿನ ಈ MG ರೋಡ್ ಸುತ್ತಮುತ್ತ ಇರ್ತಕ್ಕಂತಹ ರಸ್ತೆಯಲ್ಲಿ ಕರ್ಕೊಂಡು ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇವರು ಸಂಪಂಗಿರಾಮ ನಗರದ ಒಂದು ಸಿಗ್ನಲ್ ನಲ್ಲಿ ಏನ್ ಮಾಡುತ್ತೆ, ಆ ಸುತ್ತಮುತ್ತ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಜಂಕ್ಷನ್ ನಲ್ಲಿ ಬರ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ದೇವಸ್ಥಾನದಿಂದ ಒಂದು ಆನೆ ಬರ್ತಾ ಇರುತ್ತೆ. ಆ ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಸಂಪಂಗಿರಾಮ ಜಂಕ್ಷನ್ ಇನ್ನೇನು ಕ್ರಾಸ್ ಮಾಡ್ಬೇಕು, ಆಗ ಅಲ್ಲಿ ಒಂದು ಸಿಗ್ನಲ್ ಅಂದ್ರೆ ರೆಡ್ ಸಿಗ್ನಲ್ ಬೀಳುತ್ತೆ. ಆಗ ಆ ಅಲ್ಲಿ ಏನ್ ಮಾಡ್ತಾರೆ, ಇವ್ರು ಕಾರ್ ನಿಲ್ಲಿಸಿದಂತಹ ಸಂದರ್ಭದಲ್ಲಿ ಇವರ ಪಕ್ಕದಲ್ಲಿ ಒಂದು ಆನೆ ಬರ್ತಾ ಇರುತ್ತೆ. ಆ ಆನೆಯನ್ನ ಒಬ್ಬ ಮಾವುತ ಹಿಡ್ಕೊಂಡು ಬರ್ತಾ ಇರ್ತಾನೆ. ನೋಡಿ, ಆನೆ ಚಿತ್ರವನ್ನ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಯಾವುದೋ ಒಂದು ದೇವಸ್ಥಾನದಿಂದ ಆನೆ ನಾಮ ಎಲ್ಲವನ್ನ ಬಳ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಆನೆ. ಅದನ್ನ ಇವ್ರ ಕಾರ್ ಪಕ್ಕದಲ್ಲೇ ನಿಲ್ಲಿಸಿರ್ತಕ್ಕಂಥದ್ದು. ಆ ಆನೆಯನ್ನ ನೋಡ್ತಾರೆ. ಏನ್ ಮಾಡ್ತಾನಪ್ಪ ಅಂತಂದ್ರೆ, ಈ ಜಾನ್ ನೋಡಿದಂತಹ ಸಂದರ್ಭದಲ್ಲಿ ಇದಕ್ಕಿದ್ದ ಹಾಗೆ ಏನ್ರಿ ಈ ಆನೆ, ಆಗ ಇನ್ನೊಂದ್ ಕಡೆ ಗ್ರೀನ್ ಸಿಗ್ನಲ್ ಬಿಡುತ್ತೆ, ಇವ್ರ ಕಾರು ಮುಂದೆ ಹೋಗುತ್ತೆ, ಇವ್ರು ಆನೆ ನಿಧಾನವಾಗಿ ರಸ್ತೆಯನ್ನ ಕ್ರಾಸ್ ಮಾಡ್ತಕ್ಕಂಥದ್ದು. ಇದನ್ನ ಈ ಒಂದು ಸನ್ನಿವೇಶವನ್ನ, ಈ ಒಂದು ಸಂಗತಿಯನ್ನ ಅಥವಾ ಈ ಒಂದು ದೃಶ್ಯವನ್ನ ನೋಡಿದಂತಹ ಜಾನ್ಗೆ ಆಶ್ಚರ್ಯ ಆಗ್ಬಿಡ್ತದೆ. ಏನ್ರಿ ಇದು ಅಂತ ನಿಬ್ಬೆರಗಾಗ್ಬಿಡ್ತಾನ ಅವನು. ಏನು ನೋಡಿ, ಈ ಪ್ರಾಣಿಗೂ ಎಷ್ಟರ ಮಟ್ಟಿಗೆ ಒಂದು ವಿವೇಚನೆ ಇದೆ ಎನ್ನುವಂತಹದ್ದು. ಅಂದ್ರೆ ಯಾವ ಸಂದರ್ಭದಲ್ಲಿ ನಿಂತ್ಕೋಬೇಕು ಸಿಗ್ನಲ್ ಅಲ್ಲಿ, ಯಾವ ಒಂದು ದೀಪ ಅಂದ್ರೆ ಲೈಟ್ ಬಂದಾಗ ಗ್ರೀನ್ ಬಂದಾಗ ಹೋಗ್ಬೇಕು ಅಥವಾ ರೆಡ್ ಬಂದಾಗ ನಿಂತ್ಕೋಬೇಕು ಅನ್ನುವಂತಹ ಒಂದು ವ್ಯವಧಾನ ಇದೆಯಲ್ಲ ಆನೆಗೆ ಅಂತ ಹೇಳಿ ಅವನು ನಿಬ್ಬೆರಗಾಗ್ಬಿಡ್ತಾನೆ. ಆಶ್ಚರ್ಯ ಆಗುತ್ತೆ ಯಾರಿಗೆ, ಜಾನ್ಗೆ. ಆಗ ಒಂದ್ ಕಡೆ ಆ ಆನೆಯ ಹಿಂದೆನೆ ಇವರು ಆನೆ ಫಾಲೋ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಕೊನೆಗೆ ಅದ್ರ ಪಾಡ್ಗದು ಹೋಗ್ತಾ ಇರುತ್ತೆ. ಮಾವುತನನ್ನ ಭೇಟಿಯಾಗಿ ಅವನನ್ನ ನಿರೂಪಕರು ಏನ್ ಮಾಡ್ತಾರೆ, ಬೇಡ್ಕೊಳ್ತಾರೆ. ನೋಡಪ್ಪ, ಆನೆಯಿಂದ ಆಶೀರ್ವಾದವನ್ನ ಕೊಡಿಸ್ಬೇಕು ನೀನು ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಇಲ್ಲಿ ಜಾನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಇಂಗ್ಲೆಂಡಿನ ಈ ನಾಣ್ಯವಾಗಿರ್ತಕ್ಕಂತಹ ಇಲ್ಲಿ ಪೌಂಡ್ ಅಂತ ನಾವು ಕರಿತೀವಲ್ಲಿ, ಇಲ್ಲಿ ನಾವು ಅಮೆರಿಕಾದಲ್ಲಿ ಡಾಲರ್ ಅಂತ ಅಂದ್ರೆ ಇಂಡಿಯಾದಲ್ಲಿ ರೂಪಾಯಿ, ಹಾಗೇನೆ ಇಂಗ್ಲೆಂಡಿನಲ್ಲಿ ಪೌಂಡ್ ಅಂತ ಕರಿತೀವಿ. ಈಗ ಅವನು ಸುಮಾರು 1 ಪೌಂಡ್ ಅಂದ್ರೆ 75 ರೂಪಾಯಿ ನಮ್ಮ ಇಂಡಿಯಾ ರುಪೀಸ್ಗೆ ಆ 75 ರೂಪಾಯಿಯನ್ನ ಕೊಡ್ತಾನೆ. ಆದ್ರೆ ಆಗ ಅದೇನ್ ಮಾಡ್ತದೆ, ಯಾವುದೇ ರೀತಿಯಾಗಿ ಆಶೀರ್ವಾದ ಮಾಡಲ್ಲ. ಸರ್, 1 ರೂಪಾಯಿ ಕೊಡಿ ಸರ್ ಅಂತ ಹೇಳಿದಾಗ ನಿರೂಪಕರು ಏನ್ ಮಾಡ್ತಾರೆ, 1 ರೂಪಾಯಿಯನ್ನ ಆ ಮಾವುತನ ಕೊಡ್ತಾರೆ. ಆಗ ಅದನ್ನ ತೆಗೆದುಕೊಂಡು ಆನೆ ಏನ್ ಮಾಡುತ್ತಪ್ಪ ಅಂದ್ರೆ ಜಾನ್ಗೆ ಆಶೀರ್ವಾದವನ್ನ ಮಾಡುತ್ತೆ. ಈ ಮಾಡಾದ್ಮೇಲೆ ಜಾನ್ಗೆ ಎಲ್ಲೋ ಒಂದ್ ಕಡೆ ತನ್ನ ಮನಸ್ಸಿನಲ್ಲಿ, ಏನ್ರಿ ಆನೆ 1 ಪೌಂಡ್ ಕೊಟ್ಟ ತಕ್ಷಣ ಅದು ಏನಕ್ಕೆ ಆಶೀರ್ವಾದವನ್ನ ಮಾಡ್ಲಿಲ್ಲ, ನಮ್ಮ ದೇಶದ ಒಂದು ಕರೆನ್ಸಿಯನ್ನ ಕೊಟ್ರೆ ಯಾಕೆ ಅದು ಆಶೀರ್ವಾದ ಮಾಡ್ಲಿಲ್ಲ ಅಂತ ಕೇಳಿದ ಸಂದರ್ಭದಲ್ಲಿ, ಸಾರ್ ಅದಕ್ಕೆ ಒಂದ್ ಕತೆ ಹೇಳ್ತಾರೆ ಇವ್ರು. ಸಾರ್, ಅದಕ್ಕೆ ಆ ಆನೆಗೆ
ದೇಶಭಕ್ತಿ ಜಾಸ್ತಿ ಸರ್, ಅದಕ್ಕೆ ಅದು ಎಲ್ಲೋ ಒಂದ್ ಕಡೆ ಆಗ ಆಶೀರ್ವಾದವನ್ನ ಮಾಡ್ಲಿಲ್ಲ. ಅದಕ್ಕೆ ₹1 ಕೊಟ್ಟಾಗ ಅದು ಆಶೀರ್ವಾದ ಮಾಡ್ತು ಅಂತ ಹೇಳಿ ಆನೆಯ ಆಶೀರ್ವಾದವನ್ನ ಪಡ್ಕೊಂಡು ಬರ್ತಾರೆ. ಅಂತೂ ಇಂತೂ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಆಯ್ತು. ಪ್ರಾಜೆಕ್ಟ್ ಸಕ್ಸಸ್ ಆಯ್ತು. ಕೊನೆಗೆ ಇದಾದ್ಮೇಲೆ ನಿರೂಪಕರು ಏನ್ ಮಾಡ್ತಾರೆ, ನಿರೂಪಕರ ಬಾಸ್ ಆಗಿರ್ತಕ್ಕಂತಹ ಸಂದೀಪ್ ರವರಿಗೆ ಹೇಳ್ತಾರೆ, ಸಾರ್ ಆ ಆನೆಗೆ ಒಂದ್ ದಿವಸ ಊಟ ಕೊಡಿಸ್ಬಿಡ್ಬೇಕು ಸರ್. ಯಾಕೆಂದ್ರೆ ಆ ಆನೆಯಿಂದ ನಮ್ಮ ಈ ಪ್ರಾಜೆಕ್ಟ್ ಜಾನ್ ಕಡೆಯಿಂದ ನಮ್ಗೆ ಸಕ್ಸಸ್ ಆಗಿದೆ ಅಂತ ಹೇಳಿದಾಗ, ರೀ ಆನೆನೂ ಒಂದೇ ಗಣಪತಿನೂ ಒಂದನೇ, ನೀವು ಹೋಗಿ ಗಣೇಶನ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬನ್ರಿ, ಎಲ್ಲ ಸರೋಗುತ್ತೆ ಅಂತ ಅಪ್ಪಣೆಯನ್ನ ಕೊಡ್ತಾರೆ. ಸರಿ, ಇದೆಲ್ಲ ಆಯ್ತು. ಅವ್ರ ಪಾಡ್ಗೆ ಅವರು, ನಾ ಹೇಳ್ದ ಹಾಗೆ ನಿರೂಪಕರು ಕೂಡ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತಕ್ಕಂಥ ವಿಚಾರವನ್ನ ನಾವು ಮರಿಬಾರ್ದು. ಸರಿ, ಈಗ ಜಾನ್ ಬಂದ. ಜಾನ್ ಲಿವರ್ ಬಂದು ಅವನ ಪಾಡ್ಗೆ ಅವನು ಮತ್ತೆ ಇಂಗ್ಲೆಂಡಿಗೆ ಪ್ರಾಜೆಕ್ಟ್ ಸಾಂಕ್ಷನ್ ಮಾಡ್ಕೊಟ್ಟು ಸಕ್ಸಸ್ ಮಾಡಿ ಅವನ್ ಏನ್ ಮಾಡ್ತಾ ಇದ್ದ, ಸೀದಾ ಹೊರಟ ಇಂಗ್ಲೆಂಡಿಗೆ. ಅದಾದ್ಮೇಲೆ ಸುಮಾರು ದಿನಗಳಾದ್ಮೇಲೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಯಾರು? ಜಾನ್ ಇದನಲ್ಲ, ಈ ಜಾನ್ನ ಹೆಡ್ ಅಂದ್ರೆ ಬಾಸ್. ಈ ಜಾನನ ಬಾಸ್ ಹೆಸರೇನಪ್ಪಾ ಅಂತಂದ್ರೆ ಸ್ಟೀವ್ ಸ್ಮಿತ್ ಅಂತಕ್ಕಂತಹ ವ್ಯಕ್ತಿ ಬಂದ. ಯಥಾ ಪ್ರಕಾರ ಅವನು ಇಲ್ಲಿ ಪ್ರಾಜೆಕ್ಟ್ ಅಂತ್ಯಗೊಳಿಸಿದಂತಹ, ಇಲ್ಲಿ ಎಲ್ಲ ಒಂದ್ ಕಡೆ ಅತ್ಯಂತ ಮುಖ್ಯವಾಗಿ ಇವ್ರು ಮಾಡ್ತಾ ಇರ್ತಕ್ಕಂಥ ಪ್ರಾಜೆಕ್ಟ್ ನ ಒಬ್ಬ ಮುಖ್ಯ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸ್ಟೀವ್ ಸ್ಮಿತ್ ಬಂದಾದ್ಮೇಲೆ, ಸರಿ ಇವ್ರನ್ನು ಕೂಡ ಈಗ ನಾವು ಎಲ್ಲ ಒಂದ್ ಕಡೆ ಬೇಲೂರು ಹಳೆಬೀಡಿಗೋ ಅಥವಾ ಮೈಸೂರನ್ನ ತೋರ್ಸೋದಕ್ಕೋ ಹೀಗೆ ಇವೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದಾರೆ. ಆಗ ಆ ಸಂದರ್ಭದಲ್ಲಿ ಇವನೇನ್ ಮಾಡ್ತಾನಪ್ಪ ಅಂತಂದ್ರೆ ಸ್ಟೀವ್ ಸ್ಮಿತ್ ಹೇಳ್ತಾನೆ, ಅದ್ಯಾವ್ದು ಬೇಡ ಕಣ್ರಿ, ನನಗೆ ಏನಪ್ಪಾ ಅಂತಂದ್ರೆ ಈ ಆನೆ ಇದೆಯಂತಲ್ಲ, ಈ ಸಿಗ್ನಲ್ ದಾಟುವಂತ ಆನೆ ಇದೆಯಂತಲ್ಲಪ್ಪ, ಅದು ತುಂಬಾ ಶಿಸ್ತಾಗಿ ಕೆಂಪು ದೀಪ ಬಂದಾಗ ಅಥವಾ ರೆಡ್ ಸಿಗ್ನಲ್ ಬಂದಾಗ ನಿಂತ್ಕೊಳ್ಳುತ್ತಂತೆ, ಗ್ರೀನ್ ಸಿಗ್ನಲ್ ಬಂದಾಗ ಮತ್ತೆ ರಸ್ತೆಯನ್ನ ದಾಟುತ್ತಂತೆ ಅಂತ. ಆ ಆನೆ ಎಲ್ಲಿದೆ, ಆ ಆನೆಯನ್ನ ಸ್ವಲ್ಪ ತೋರ್ಸ್ರಿ ಅಂತ ಕೇಳ್ತಾನೆ. ಆಗ ಸ್ಟೀವ್ ಸ್ಮಿತ್ ಕೇಳಿದಾಗ ಇವ್ರಿಗೆಲ್ಲ ಒಂದ್ ಕಡೆ ಆ ಸಂದೀಪನಿಗೆ ಸ್ವಲ್ಪ ಗಲಿಬಿಲಿ ಆಗುತ್ತೆ. ಇವನು ಎಂತಹ ವಿಚಿತ್ರ ವ್ಯಕ್ತಿನಪ್ಪ, ಇದನ್ನ ಆನೆಯನ್ನ ತೋರಿಸು ಅಂತ ಹೇಳ್ತಾ ಇದ್ದಾನೆ ಅಂತ ಅಂದಾಗ, ಕೊನೆಗೆ ಮತ್ತೆ ಏನ್ ಮಾಡ್ತಾರೆ, ನಿರೂಪಕರನ್ನ ಕರೆದು ಸಂದೀಪ್ ಏನ್ ಮಾಡ್ತಾರೆ ಅಂದ್ರೆ, ನಿರೂಪಕರಿಗೆ ನೋಡ್ರಿ ಇವ್ರನ್ನ ನೀವು ಕರ್ಕೊಂಡೋಗಿ ಅದ್ ಯಾವ್ದು ಆನೆ, ಅದ್ರ ಬಗ್ಗೆ ಆ ಆನೆಯನ್ನ ತೋರಿಸ್ರಿ ಅಂತ ಹೇಳಿದಾಗ, ಮತ್ತೆ ನಿರೂಪಕರಿಗೆ ಪೀಕಲಾಟ ಉಟ್ಕೊಳ್ತು. ಎಲ್ಲಿ ಹುಡ್ಕೋದು ಆ ಆನೆ ಯಾವಾಗ ಆ ಸಂಪಂಗಿರಾಮ ರಸ್ತೆ ಒಂದು ಜಂಕ್ಷನ್ ಬರುತ್ತೆ, ಏನು ಎಲ್ಲಿ ಹುಡ್ಕೋದು ಅಂತ ಎಲ್ಲಾ ಕಡೆ ನೋಡ್ತಾರೆ. ಸರಿ, ಕಾರಲ್ಲಿ ಕೂಡ್ಸ್ಕೊಂಡ್ರು. ಈ ಕಾರಲ್ಲಿ ಕೂರ್ಸ್ಕೊಂಡು ಸೀದಾ ಬರ್ತಾ ಇದಾರೆ. ಸ್ಟೀವ್ ಸ್ಮಿತ್ ಅನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ನಿರೂಪಕರು ಕಾರಲ್ಲಿ ಕೂರ್ಸ್ಕೊಂಡ್ರು. ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ, ಈ ಸ್ಟೀವ್ ಸ್ಮಿತ್ ಯಾರಪ್ಪ ಅಂದ್ರೆ ಆಲ್ರೆಡಿ ಬಂದಿದ್ನಲ್ಲ ಜಾನ್ ಲಿವರ್ ಅವರ ಬಾಸ್. ಅವನೀಗ ಬಂದಿದ್ದಾನೆ. ಆ ಆನೆಯನ್ನ ನಾನು ನೋಡ್ಬೇಕಂಡ್ರಿ ಅಂತ. ಸರಿ, ನೋಡಿದ್ರು. ನಿರೂಪಕರು ಎಲ್ಲಾ ಕಡೆ ಹುಡುಕ್ತಾರೆ, ಎಲ್ಲೂ ಸಿಗ್ತಾ ಇಲ್ಲ. ಸರಿ, ಅಂತೂ ಇಂತೂ ದೇವ್ರ ಮೇಲೆ ಭಾರ ಹಾಕೊಂಡು ಕಾರಲ್ಲಿ ಕೂರ್ಸ್ಕೊಂಡು ಕರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಒಂದ್ ಕಡೆ ಆ ರಸ್ತೆ ಇಲ್ಲಿ ಎಲ್ಲ ಒಂದ್ ಕಡೆ ಸುತ್ತಿದ್ದ ಆಯ್ತು. ಆನೆಗಳು ಯಾವು ಕೂಡ ಅಲ್ಲಿ ಸಿಗ್ಲಿಲ್ಲ. ಅಲ್ಲಲ್ಲೇ ಎಲ್ಲ ಒಂದ್ ಕಡೆ ದನಗಳು ರಸ್ತೆಯನ್ನ ದಾಟ್ತಾ ಇತ್ತು. ನಾವು ಇತ್ತೀಚೆಗೆ ಗಮನಿಸ್ತಾ ಹೋಗ್ಬೋದು, ಬೆಂಗಳೂರಿನಲ್ಲಿ ಈ ದನಗಳು ಒಂದ್ ಕಡೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ತರ ಕೆಲಸ ಮಾಡ್ತಾ ಇರ್ತವೆ. ಯಾಕೆಂದ್ರೆ ಇದಕ್ಕಿದ್ದ ಹಾಗೆ ರಸ್ತೆಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಆ ದನಗಳು ರಸ್ತೆಯನ್ನ ದಾಟ್ತಾವೆ. ಸಾರ್ ನೋಡಿ ಸಾರ್, ಅದು ದನ ರಸ್ತೆ ದಾಟ್ತಾ ಇದೆ ನೋಡಿ ಅಂತ. ಏನೋ ಅವನ ಮನಸ್ಸನ್ನ ಪರಿವರ್ತನೆ ಮಾಡ್ಬೇಕು, ಈಗ ಏನಾದ್ರು ಮಾಡಿ ಅಂತ ಹೇಳಿ, ನೋಡಿ ಸಾರ್ ಅಂತ ತುಂಬಾ ಉತ್ಸಾಹದಲ್ಲಿ ನಿರೂಪಕರು ತೋರಿಸ್ತಾರೆ. ಆದ್ರೆ ಇಲ್ಲಿ ಸ್ಮಿತ್ ಏನ್ ಮಾಡ್ತಾನಪ್ಪ ಅಂದ್ರೆ, ಸ್ಟೀವ್ ಸ್ಮಿತ್ ಏನ್ ಮಾಡ್ತಾನೆ, ರೀ ಅದೆಲ್ಲ ಬೇಡ, ಈ ದನಗಳು ಯಾವ್ದು ಬೇಡ, ನನಗೆ ಆನೆ ಬೇಕು ಅಂತ ಗಂಭೀರವಾಗಿ ಹೇಳ್ದಂತ ಸಂದರ್ಭದಲ್ಲಿ ನಿರೂಪಕರು ಏನ್ ಮಾಡ್ತಾರೆ, ಈಗ ಅಯ್ಯೋ ಇದೊಳ್ಳೆ ಕಥೆ ಆಯ್ತಲ್ಲ, ಈಗ ಎಲ್ಲಿಂದ ಆನೆಯನ್ನ ಹುಡ್ಕೊಂಡ್ ಬರೋದು ಅಂತ ಹೇಳಿ ಕೊನೆಗೆ ಆ ಜಂಕ್ಷನ್ ನಲ್ಲಿ ಇದ್ದಂತಹ ಟ್ರಾಫಿಕ್ ಪೊಲೀಸರನ್ನ ಕೇಳಿದಂತ ಸಂದರ್ಭದಲ್ಲಿ ಅವರು, ಯಾವ ಆನೆನ್ರಿ, ಅದೇನ್ರಿ BMTC ಬಸ್ ಏನ್ರಿ, ಅಥವಾ ಅದು ಎಲ್ಲೋ ಬರ್ತಕ್ಕಂತ ಸಿಟಿ ಬಸ್ ಏನ್ರಿ, ಅದು ಟೈಮ್ ಇಷ್ಟು ಗಂಟೆಗೆ ಬರುತ್ತೆ ಇಷ್ಟು ಗಂಟೆಗೆ ಹೋಗುತ್ತೆ ಅಂತ ಹೇಳಕ್ಕೆ ಹೋಗ್ರಿ. ಯಾಕೆಂದ್ರೆ ಆ ಟ್ರಾಫಿಕ್ ಪೊಲೀಸರು ಏನಪ್ಪಾ ಅಂದ್ರೆ ಆ ಧೂಳು ಆ ಬಿಸಿಲಿನಿಂದ ಅವ್ರಿಗೆ ಸಾಕಾಗೋಗಿದೆ ಅಂತ ಸಂದರ್ಭದಲ್ಲಿ ಇವರು ಕೂಡ ಹೋಗಿ, ಸಾರಿ ಆನೆ ಇಲ್ಲೊಂದು ರಸ್ತೆ ದಾಟುತ್ತಲ್ಲ, ಅದ್ ಯಾವಾಗ ಬರುತ್ತೆ ಅಂತ ಕೇಳಿದಾಗ ಅವರು ಎಲ್ಲೋ ಒಂದ್ ಕಡೆ ಕೋಪದಿಂದ ಟ್ರಾಫಿಕ್ ಪೊಲೀಸ್ ಬೈತಕ್ಕಂಥದ್ದು. ನಿರೂಪಕರು ಬಯಸ್ಕೊಂಡು ಸೀದಾ ಬಂದು ನೋಡ್ತಾರೆ, ಏನ್ ಮಾಡೋದು,
ಏನ್ ಮಾಡಿದ್ರು ಕೂಡ ಇಲ್ಲಿ ಏನ್ ಮಾಡಿದನಪ್ಪ ಅಂದ್ರೆ ಇವನ್ ಪಾಡಿಗೆ ಇವನು ಯಾರು ಸ್ಟೀವ್ ಸ್ಮಿತ್ ಏನ್ ಮಾಡಿದಾನೆ, ಕಾರಲ್ಲಿ ಆರಾಮಾಗಿ ಕೂತಿದ್ದಾನೆ. ಇಲ್ಲಿ ನೋಡಿದ್ರು ಓಹೋ ಈ ಆಸಾಮಿ ಆನೆ ನೋಡೋವರೆಗುನು ನಾವನಂತೂ ಬಿಡೋದಿಲ್ಲ ಅಂತ ಹೇಳಿ ಒಂದು ಕಟ್ಟುಕತೆಯನ್ನ ಇವರೇ ಸೃಷ್ಟಿ ಮಾಡ್ಕೊಂಡ್ರು. ಯಾರು ನಿರೂಪಕರು ಈಗ ಸ್ಟೀವ್ ಸ್ಮಿತ್ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಒಂದ್ ಕಟ್ಟುಕತೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಆನೆ ಬಗ್ಗೆ. ಯಾಕಂದ್ರೆ ಈಗ ಆನೆ ತೋರ್ಸಕ್ ಆಗಲ್ಲ ಈಗ. ಅದಕ್ಕೆ ಏನ್ ಮಾಡಿದ್ರು, ಸಾರ್ ಸ್ಟೀವ್ ಆನೆಯನ್ನು ನೋಡಿದ್ರೆ ಅವ್ನು ವಿದೇಶಕ್ಕೆ ಹೋಗಲ್ಲ ಅನ್ನೋದು ಇವ್ರಿಗೆ ಗೊತ್ತಾಗೋಯ್ತು. ಆ ಗೊತ್ತಾದ್ಮೇಲೆ ಒಂದು ಕಟ್ಟುಕತೆ ಪ್ರಾರಂಭ ಆಯ್ತು. ಸಾರ್ ಆ ಆನೆಯಿಂದ ಒಂದು ಅನಾಹುತ ಆಗೋಗಿದೆ ಸಾರ್. ಯಾಕೋ ಇದ್ದಕ್ಕಿದ್ದ ಹಾಗೆ ಆ ಆನೆ, ಯಾಕೆಂದ್ರೆ ನಿರೂಪಕರು ಇಲ್ಲಿ ಸ್ಟೀವ್ ಸ್ಮಿತ್ ಕೇಳ್ತಾ ಇದ್ರು ಆನೆಯಿಂದ ಒಂದು ಅನಾಹುತ ಆಗೋಗಿದೆ ಏನಂದ್ರೆ, ಯಾಕೋ ಕೋಪಗೊಂಡು ಮಾವುತನನ್ನ ತುಂಡು ತಿಂಡು ಮಾಡ್ಬಿಡ್ತಂತೆ ಸಾರ್. ಅದು ಆನೆ ತನ್ನ ನೋಡ್ಕೊಳ್ತಾ ಇರ್ತಕ್ಕಂತಹ ಮಾವುತನನ್ನೇ ತುಂಡು ತುಂಡು ಮಾಡ್ಬಿಡ್ತಂತೆ ಸರ್. ಅದು ಅದ್ರ ಹತ್ತಿರ ಬಂದವರನ್ನ ತುಳಿದು ಬಿಡುವಷ್ಟು ಕೋಪ ಇದೆಯಂತೆ ಸಾರ್, ಅಷ್ಟು ಇದೆಯಂತೆ ಸರ್, ಹಾಗೆ ಹೀಗೆ ಅಂತ ಒಂದು ಕತೆ ಹೇಳಿದ್ರು. ಹೌದಾ, ಇದೆಂತಹ ಮಾಡಿದ್ರಿ, ಹೌದಾ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಸ್ಟೀವ್ನನ್ನ ನಂಬಿಸಿ ಕೊನೆಗೆ ಅದು ತುಂಬಾ ಡೇಂಜರ್ ಸಾರ್ ಎಂದು, ಹಾಗಾದರೆ ಅಯ್ಯೋ ನಡೀರಿ ಮನೆಗೆ ಹೋಗೋಣ ಸದ್ಯ ಅಂತ ಹೇಳಿ ಹೇಳದ್ಮೇಲೆ ನಿರೂಪಕರು ಸದ್ಯ ಇವನಿಂದ ನಾನು ಬಚಾವಾದೆ, ಬದಿಕೊಂಡೆ ಅಂತ ಹೇಳಿ ನಿಟ್ಟುಸಿರನ್ನ ಬಿಡ್ತಾ ಸೀದಾ ಅವನನ್ನ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡು ಬಂದಾದ್ಮೇಲೆ ಅವನ್ ಪಾಡಿಗೆ ಅವನು ತನ್ನ ದೇಶಕ್ಕೆ ವಾಪಸ್ ಹೋಗ್ತಾನೆ. ಅದಾದ್ಮೇಲೆ ನೋಡ್ರಿ ಕತೆ ಇಲ್ಲಿ ಇನ್ನೊಂದು ತಿರುವನ್ನ ಪಡ್ಕೊಳ್ಳುತ್ತೆ. ಅಂದ್ರೆ ಪ್ರಬಂಧ ಇನ್ನೊಂದು ತಿರುವನ್ನ ಪಡ್ಕೊಳ್ಳುತ್ತೆ. ಏನಂದ್ರೆ ಇಲ್ಲಿ ಡೇವಿಡ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಬರ್ತಾನೆ. ಇವನ್ ಯಾರು ಸಾರ್ ಇವನು ಅಂದ್ರೆ, ಡೇವಿಡ್ ಇಂಗ್ಲೆಂಡಿನಲ್ಲಿರುವ ನಿರೂಪಕರ ಒಂದು ಕಚೇರಿ, ನಿರೂಪಕರ ಒಂದು ಕಂಪನಿ ಇದೆಯಲ್ಲಪ್ಪ, ಆ ಕಂಪನಿಯ ಮುಖ್ಯ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಒಬ್ಬ ಹೆಡ್ ಅಂದ್ರೆ ಮುಖ್ಯ ಅಧಿಕಾರಿ. ಅವನು ಬೆಂಗಳೂರಿನಲ್ಲಿ ನೋಡಿಕೊಳ್ಳುತ್ತಿದ್ದಂತಹ ಒಂದು ಪ್ರಾಜೆಕ್ಟ್ಗೆ ಅವನೇನ್ ಮಾಡ್ತಾ ಇರ್ತಾನಪ್ಪ ಅಂದ್ರೆ, ಅವನು ಆನ್ ಸೈಟ್ ಪ್ರಾಜೆಕ್ಟ್ ಇಲ್ಲಿ ಎಲ್ಲ ಒಂದ್ ಕಡೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಅವನು ಕೆಲಸ ಮಾಡ್ತಾ ಇರ್ತಾನೆ. ಇವನೊಬ್ಬ ಪ್ರಾಮಾಣಿಕ ವ್ಯಕ್ತಿ ಯಾರು ಡೇವಿಡ್, ಇನ್ನೊಂದ್ ಕಡೆ ಮೃದು ಸ್ವಭಾವದವನು. ಯಾಕೆಂದ್ರೆ ಆ ವ್ಯಕ್ತಿಯ ಜೊತೆ ನಿರೂಪಕರು ದಿನನಿತ್ಯ ಏನ್ ಮಾಡ್ತಾ ಇರ್ತಾರೆ, ಇಮೇಲ್ ಮತ್ತೆ ಆನ್ಲೈನ್ ನಲ್ಲಿ ಅವನ ಜೊತೆ ವ್ಯವಹಾರವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅವನನ್ನ ಅವರು ನೋಡಿರೋದಿಲ್ಲ. ಅಂದ್ರೆ ನೋಡಿದ್ರೆ ಮುಖಾಮುಖಿ ನೋಡಿದ್ರೆ ಬರೀ ಆನ್ಲೈನ್ ಅಲ್ಲೇ, ಆದ್ರೆ ಇಮೇಲ್ ಒಡನೆ ದೂರವಾಣಿಯೊಡನೆ ಇವನ್ ಜೊತೆ ಸಂಪರ್ಕವನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಇಲ್ಲ ಒಂದ್ ಕಡೆ ವೈಯಕ್ತಿಕವಾಗಿ ಅವರು ಭೇಟಿ ಆಗಿರಲಿಲ್ಲ. ಯಾರನ್ನ ಅಂದ್ರೆ ಡೇವಿಡನನ್ನ. ಯಾರು ಇಲ್ಲಿ ನಿರೂಪಕರು. ನೋಡಿ ಇಲ್ಲಿ ಒಂದು ಪ್ರಶ್ನೆ ನಮ್ಗೆ ಕೇಳ್ತಾರೆ, ಪರೀಕ್ಷೆಯಲ್ಲಿ ಕೇಳ್ತಾರೆ, ನೆನಪೇ ಇಟ್ಕೊಂಡಿರಿ. ಡೇವಿಡ್ ಮಗಳ ಫೋಟೋ ತಂದ ಅವಾಂತರವನ್ನ ವಿವರಿಸಿ ಅಂತಕ್ಕಂಥದ್ದು. ಡೇವಿಡ್ ತನ್ನ ಮಗಳ ಫೋಟೋವನ್ನ ನೋಡ್ತಾನೆ. ಯಾವುದು ಒಬ್ಬ ವಿವೇಕ್ ಅನ್ನುವಂತಹ ವ್ಯಕ್ತಿ ಅವನು ತನ್ನ ಲ್ಯಾಪ್ಟಾಪಿನ ಅಥವಾ ತನ್ನ ಕಂಪ್ಯೂಟರ್ನ ಸ್ಕ್ರೀನ್ ಸೇವರ್ ಮೇಲೆ ಅವನೇನ್ ಮಾಡ್ತಾನೆ ಅಂದ್ರೆ ಆ ಫೋಟೋವನ್ನ ಇಟ್ಕೊಂಡಿರ್ತಾನೆ. ಈ ಡೇವಿಡ್ ಮಗಳ ಫೋಟೋವನ್ನ ಅದನ್ನ ನೋಡಿದಂತ ಸಂದರ್ಭದಲ್ಲಿ ಏನೆಲ್ಲ ಅವಾಂತರಗಳಾಗ್ತವೆ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ನಿಮ್ಗೆ ಕೇಳ್ತಾರೆ. ಸರ್ ಹಾಗಾದ್ರೆ ಈಗ ಡೇವಿಡ್ ಕುಟುಂಬ ನಾವು ಗಮನಿಸೋದಾದ್ರೆ ನೋಡಿ, ನಾವು ಅವನ ಬಗ್ಗೆ ನಾವು ನೋಡೋದಾದ್ರೆ ಅವನಿಗೆ ಸೂಸಾನ್ ಅಂತಕ್ಕಂತಹ ಹೆಂಡತಿ ಇದ್ದಾಳೆ. ನೋಡಿ, ಡೇವಿಡ್ಗೆ ಸೂಸಾನ್ ಅನ್ನುವಂತಹ ಹೆಂಡತಿ, ಹಾಗೇನೆ 8 ವರ್ಷದ ಮುದ್ದಾದಂತಹ ಮಗಳಿದ್ದಾಳೆ. ಆ ಮಗಳ ಹೆಸರೇ ಬೆಕ್ಕಿ ಅಂತಕ್ಕಂಥವಳು ಮಗಳು, ಸೂಸಾನ್ ಅನ್ನುವಂತಹವಳು ಹೆಂಡತಿ. ಇದಿಷ್ಟು ಡೇವಿಡನ ಸಂಸಾರ. ನಾವು ಆಲ್ರೆಡಿ ಹೇಳಿದೀವಿ, ಡೇವಿಡ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಅಂತಕ್ಕಂಥವನು. ಸರಿ, ಪ್ರಾಜೆಕ್ಟ್ ಕೆಲಸವನ್ನ ಮಾಡುವ ತನ್ನ ನಿರೂಪಕರ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ನಿರೂಪಕರ ಕೈ ಕೆಳಗಡೆ ಅಥವಾ ಅವರ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ವಿವೇಕ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಈ ವಿವೇಕ್ ಏನಪ್ಪಾ ಅಂದ್ರೆ, ನಿರೂಪಕರು ಮಾಡ್ತಾ ಇರ್ತಕ್ಕಂಥ ಪ್ರಾಜೆಕ್ಟ್ ಅಲ್ಲಿ ಇವನು ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಹುಡುಗ. ಅವನು ಏನ್ ಮಾಡ್ತಾನೆ ಅಂತಂದ್ರೆ, ಈ ಡೇವಿಡ್ನ ಮಗಳಿದಾಳಲ್ಲ ಯಾರು ಬೆಕ್ಕಿ, ಅವನಿಗೆ ಚಿಕ್ಕ ಮಕ್ಳು ಕಂಡ್ರೆ ತುಂಬಾ ಇಷ್ಟ ವಿವೇಕ್ಗೆ. ಅವನೇನ್ ಮಾಡಿರ್ತಾನೆ, ಪ್ರೀತಿಯಿಂದ, ಅಂದ್ರೆ ಯಾವುದೇ ಕೆಟ್ಟ ದೃಷ್ಟಿಯಿಂದ ಅಲ್ಲ, ಪ್ರೀತಿಯಿಂದ ತನ್ನ ಕಂಪ್ಯೂಟರ್ನ ಅಂದ್ರೆ ಸ್ಕ್ರೀನ್ ಸೇವರ್ ಮೇಲೆ ಏನ್ ಮಾಡಿರ್ತಾನೆ, ಅವನು ಒಂದು ಆ ಮಗಳ ಬೆಕ್ಕಿಯ ಫೋಟೋವನ್ನು ಇಟ್ಕೊಂಡಿರ್ತಾನೆ. ಸರಿ ಆಯ್ತು, ಇದೆಲ್ಲ ಆದ್ಮೇಲೆ ನಿರೂಪಕರು ಎಲ್ಲ ಒಂದ್ ಕಡೆ ವಿವೇಕನನ್ನ
ಎಲ್ಲ ಒಂದ್ ಕಡೆ ರೇಗಿಸ್ತಾ ಇರ್ತಾರೆ. ಅಲ್ಲಪ್ಪ ನೀನು ಬೆಕ್ಕಿಯನ್ನ ಫೋಟೋನ ಇಟ್ಕೊಳ್ಳೋದಲ್ಲಪ್ಪ, ನೀನ್ ಮದ್ವೆ ಆಗಿ ನಿನ್ನ ಮಗಳ ಫೋಟೋನ ಯಾವಾಗ ಈ ರೀತಿ ಸ್ಕ್ರೀನ್ ಸೇವರ್ ಮೇಲೆ ಇಟ್ಕೊಳ್ತೀಯಾ ಅಂತ ರೇಗಿಸ್ತಾ ಇರ್ತಾರೆ. ಅಂತೂ ಇಂತೂ ಆ ವಿವೇಕನಿಗೆ ಮದುವೆ ಕೂಡ ಆಗುತ್ತೆ. ಆಯ್ತು, ಅದಾದ್ಮೇಲೆ ಸುಮಾರು 6 ತಿಂಗಳಾದ್ಮೇಲೆ ಏನ್ ಮಾಡ್ತಾನೆ, ಡೇವಿಡ್ ಬಂದ ಮತ್ತೆ. ಈ ಡೇವಿಡ್ ಬಂದ್ಮೇಲೆ, ಯಾಕೆಂದ್ರೆ ಪ್ರಾಜೆಕ್ಟ್ ಯಶಸ್ವಿ ಆಯ್ತು. ಯಶಸ್ವಿ ಆದ್ಮೇಲೆ ಯಶಸ್ವಿ ಆಗಿ ಇನ್ನೇನು ಮುಕ್ತಾಯಗೊಂಡಿತ್ತು, ಅದರ ಯಶಸ್ಸಿಗೆ ಹಂಚ್ಕೊಳ್ಳೋದಕ್ಕೆ, ಆ ಪ್ರಾಜೆಕ್ಟ್ ಸಕ್ಸಸ್ ಆಗಿದ್ದಕ್ಕೆ ಒಂದು ಪಂಚತಾರ ಹೋಟೆಲ್ ನಲ್ಲಿ, ಅಂದ್ರೆ ಒಂದು 5 ಸ್ಟಾರ್ ಹೋಟೆಲ್ ನಲ್ಲಿ ಒಂದು ಪಾರ್ಟಿಯನ್ನ ಹಮ್ಮಿಕೊಂಡಿರ್ತಾರೆ. ಅದಕ್ಕೆ ಡೇವಿಡ್ ಅನ್ನ ಆಹ್ವಾನಿಸಿದ್ರು. ಡೇವಿಡ್ ಬಂದಾದ್ಮೇಲೆ ಸರಿ ಆಫೀಸಲ್ಲಿ ಎಲ್ಲಾರ ಜೊತೆಲೂ ಖುಷಿ ಖುಷಿಯಿಂದ ಮಾತಾಡ್ತಾ ಇರ್ತಾನೆ. ಈಗ ಆಫೀಸ್ ಟೈಮಲ್ಲಿ ಓಡಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅಕಸ್ಮಾತ್ ಆಗಿ ವಿವೇಕನ ಕಂಪ್ಯೂಟರ್ ಪರದೆಯ ಮೇಲೆ ಡೇವಿಡ್ ತನ್ನ ಮಗಳ ಚಿತ್ರ ಕಂಡುಬರುತ್ತೆ. ವಿವೇಕನ ಕಂಪ್ಯೂಟರ್ ಪರದೆಯ ಮೇಲೆ ಡೇವಿಡ್ ಮಗಳ ಆಗಿರ್ತಕ್ಕಂತಹ ಬೆಕ್ಕಿಯ ಚಿತ್ರ ಕಂಡುಬರುತ್ತೆ. ಆಗ ಇವನ್ಗೆ ಎಲ್ಲೋ ಒಂದ್ ಕಡೆ ಇಡೀ ಇದ್ದಂತಹ ಆ ಡೇವಿಡ್ ಇರ್ತಕ್ಕಂತಹ ಖುಷಿ ಮಂಗಮಾಯ ಆಗೋಗುತ್ತೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಅವನಿಗೆ ಅಸಮಾಧಾನ ಆಗುತ್ತೆ. ನನ್ನ ಬೆಕ್ಕಿ ಯಾವುದೋ ಒಂದು ಕಾಣದ ದೇಶದಲ್ಲಿ ಸೆಕ್ಸುಯಲ್ ಇಲ್ಲ ಒಂದ್ ಕಡೆ ಹರಾಸ್ಮೆಂಟ್ ಗೆ ಒಳಗಾಗಿದ್ದಾಳೆ ಅನ್ನುವಂತ ಒಂದು ಆರೋಪವನ್ನ ಹೊರಿಸುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಯಾರು ಇಲ್ಲಿ? ಡೇವಿಡ್. ಈಗ ಒಂದ್ ಕಡೆ ಅಸಮಾಧಾನ, ಯಾಕೆಂದ್ರೆ ಎಷ್ಟೊಂದ್ ಸರಿ ಹೇಳ್ತಾರೆ ಸರ್, ವಿವೇಕ್ ಒಳ್ಳೆ ಹುಡುಗ, ಆದ್ರೆ ಅವನಿಗೆ ಮಕ್ಕಳ ಮೇಲೆ ಪ್ರೀತಿ, ಅದಕ್ಕೋಸ್ಕರ ಅವನ ಕಂಪ್ಯೂಟರ್ ಪರದೆಯ ಮೇಲೆ ನಿಮ್ಮ ಮಗಳ ಚಿತ್ರವನ್ನ ಹಾಕೊಂಡಿದ್ದ ಅಂದಾಗ ಅವನ್ ಯಾವುದೇ ಕಾರಣಕ್ಕೂ ಡೇವಿಡ್ ಒಪ್ಪೋದಿಲ್ಲ. ಅಲ್ಲ ರೀ, ಹುಡುಗ ಚಂದದ ಹುಡುಗಿಯ ಫೋಟೋವನ್ನ, ಅದು ಹರೆಯದ ಹುಡುಗ, ಯೌವನ ಅವಸ್ಥೆಯಲ್ಲಿ ಇರ್ತಕ್ಕಂಥವನು, ಇವನು ಒಬ್ಬ ಹರೆಯದ ಹುಡುಗ ಒಂದು ಚಂದದ ಹುಡುಗಿಯ ಫೋಟೋವನ್ನ ಕಂಪ್ಯೂಟರ್ನ ಪರದೆಯ ಮೇಲೆ ಹಾಕೊಳ್ತಾನೆ ಅಂತಂದ್ರೆ ಅದು ಕಾಮುಕ ದೃಷ್ಟಿ ಇಲ್ದಲೆ ಬೇರೆ ಯಾವ ದೃಷ್ಟಿ ಅಂತ ನೀವು ನನ್ನ ಮೇಲೆ ಹೇಳ್ತಾ ಇದ್ದೀರಾ? ಇದು ತಪ್ಪಲ್ವಾ ಅನ್ನುವಂತಹ ವಾದವನ್ನ ಡೇವಿಡ್ ಹೇಳ್ತಾನೆ. ಆಗ ನಿರೂಪಕರು ಹೇಳ್ತಾರೆ, ಸರ್ ಇದು ಅದ ರೀತಿ ಇಲ್ಲ, ಅವ್ನು ತುಂಬಾ ಒಳ್ಳೆಯವನು ಅಂತ. ಆದ್ರೆ ಡೇವಿಡ್ ಯಾವುದೇ ಕಾರಣಕ್ಕೂ ಅದನ್ನ ಇಲ್ಲಿ ಒಪ್ಕೊಳ್ತಕ್ಕಂತಹ ವ್ಯಕ್ತಿ ಆಗಿರೋದಿಲ್ಲ. ಸರಿ, ಅಂತೂ ಇಂತೂ ವಿವೇಕನಿಗೆ ಮದುವೆ ಆಗಿದೆ, ಏನೇನೋ ಸಮಜಾಯಿಷಿಯನ್ನ ಹೇಳಿದ್ರು ಕೂಡ ಅವನು ಈಗ ಒಪ್ಕೊಳ್ತಾ ಇಲ್ಲ. ಸರಿ, ಕೊನೆಗೆ ಆ ಡೇವಿಡ್ ಏನ್ ಮಾಡ್ತಾನೆ, ಇಂಗ್ಲೆಂಡಿಗೆ ಫೋನ್ ಮಾಡ್ಬಿಟ್ಟು ಕಂಪನಿ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ಗೆ ತನ್ನ ಮಗಳಿಗಾಗಿರುವ ಅನ್ಯಾಯದ ಬಗ್ಗೆ ತಿಳಿಸಾದ್ಮೇಲೆ ಇತ್ತ ಸಂದೀಪನಿಗೆ, ಅಂದ್ರೆ ನಿರೂಪಕರ ಬಾಸ್ ಆಗಿರ್ತಕ್ಕಂತಹ ಸಂದೀಪರವರಿಗೂ ಕೂಡ ಏನಾಗುತ್ತೆ, ಫೋನ್ ದೂರ ಹೋಗುತ್ತೆ. ಅಂತೂ ಡೇವಿಡ್ ಭಾರತದಲ್ಲಿ ಇದು ಅಂತಹ ಅಪರಾಧವಲ್ಲವೆಂದು ಪರಿಪರಿಯಾಗಿ ಹೇಳಿದ್ರು ಕೂಡ ಅವನು ಡೇವಿಡ್ ಅದನ್ನ ಎಲ್ಲೋ ಒಂದ್ ಕಡೆ ಒಪ್ಕೊಳ್ಳೋದಕ್ಕೆ ತಯಾರಿರೋದಿಲ್ಲ. ಅಂತೂ ಇಂತೂ ಡೇವಿಡ್ ಏನ್ ಮಾಡ್ತಾನೆ, ಇಂಗ್ಲೆಂಡಿನಲ್ಲಿರುವ ಮುಖ್ಯ ಅಧಿಕಾರಿಗಳೆಲ್ಲರಿಗೂ ಪರವಾಗಿ, ಎಲ್ಲೋ ಒಂದ್ ಕಡೆ ಮುಖ್ಯ ಅಧಿಕಾರಿಗಳೆಲ್ಲರೂ ಕೂಡ ಡೇವಿಡ್ನ ಪರವಾಗಿ ಮಾತನಾಡಿದ್ಮೇಲೆ ಕೊನೆಗೆ ಅವರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಸಂದೀಪ ಆಗಿರ್ಬೋದು, ನಿರೂಪಕರಾಗಿರ್ಬೋದು, ಏನೂ ಮಾಡಕ್ಕಾಗೋದಿಲ್ಲ. ಕೊನೆಗೆ ಹಗಲು ರಾತ್ರಿ ಎನ್ನದೆ ತುಂಬಾ ಪ್ರಾಮಾಣಿಕತೆಯಿಂದ ನಿಯತ್ತಿನಿಂದ ದುಡಿತಾ ಇರ್ತಕ್ಕಂತಹ ವಿವೇಕ, ಇಲ್ಲಿ ಎಲ್ಲ ಒಂದ್ ಕಡೆ ವಿವೇಕ್ ಕೆಲಸವನ್ನ ಕಳ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಗುತ್ತೆ. ಆಮೇಲೆ ಇನ್ನೊಂದು ಅಪರಾಧ ಬೇರೆ ಅವನ ಮೇಲೆ, ಏನಪ್ಪಾ ಅಂದ್ರೆ ಸೆಕ್ಸುಯಲ್ ಹರಾಸ್ಮೆಂಟ್ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ವಿವೇಕ್. ಅವನಿಗೆ ಆ ಕ್ಷಣದಲ್ಲಿ ಕಂಪನಿಯ ಇಲ್ಲಿ ಕೆಲಸದಿಂದ ತೆಗೆದಾಕಿದ್ಮೇಲೆ ಕೊನೆಗೆ ವಿವೇಕ್ ನಿರ್ಗಮನ, ಅಂದ್ರೆ ವಿವೇಕ್ ಕೆಲಸ ಹೋಗ್ಬೇಕಾದ್ರೆ ಮತ್ತೆ ಅವನಿಗೆ ಸಂದರ್ಶನವನ್ನ ಮಾಡ್ತಾರೆ ಯಾರು? ನಿರೂಪಕರು. ಆಗ ವಿವೇಕ್ನ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಸರ್, ಈ ಕಂಪನಿಯಲ್ಲಿ ಕೆಲಸದಿಂದ ತೆಗಿತಾ ಇರ್ತಕ್ಕಂಥದ್ದು ನನಗೆ ಯಾವುದೇ ರೀತಿಯಾದಂತಹ ಬೇಜಾರಿಲ್ಲ. ಯಾಕೆಂದ್ರೆ ನಾನು ಈಗ ತಾನೇ ಮೊನ್ನೆ ಅಷ್ಟೇ ಮದುವೆ ಆಗಿದ್ದೇನೆ. ನಮ್ಮ ಬಂಧು ಬಳಗದವರು ನನ್ನ ಹೆಂಡತಿಯ ಕಾಲ್ಗುಣ ಸರಿ ಇಲ್ಲ ಎಂದು ಎಲ್ಲೋ ಒಂದ್ ಕಡೆ ಮಾತನಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಸರ್. ಆ ಒಂದು ದೃಷ್ಟಿಯಿಂದ ನನಗೆ ನೋವಾಗ್ತಾ ಇದೆ ಸರ್. ನಾನು ಏನೂ ಮಾಡದಲೇ ಇರ್ತಕ್ಕಂಥ ನನ್ನದಲ್ಲದಂತಹ ತಪ್ಪಿನ ನಾನು ತಪ್ಪೇ ಮಾಡಿಲ್ಲ. ಆದ್ರೆ ಈ ಆರೋಪ ಇದೆಯಲ್ಲ ಸರ್, ಇದು ನನಗೆ ತುಂಬಾ ವೈಯಕ್ತಿಕವಾಗಿ ನೋವನ್ನ ಉಂಟು ಮಾಡ್ತಾ ಇದೆ ಸರ್ ಅಂತ ಅಲ್ಲಿ ನಿರೂಪಕರಿಗೆ ವಿವೇಕ್ ಹೇಳ್ತಕ್ಕಂಥದ್ದು.
ಇದಾದ ಮೇಲೆ ಆಯ್ತು ನಿನಗೆ ಒಳ್ಳೆ ಕೆಲಸ ಸಿಗುತ್ತೆ ಬಿಡು, ನನಗೆ ನಂಬಿಕೆ ಇದೆ ಅಂತ ನಿರೂಪಕರು ಹೇಳ್ತಾರೆ. ಸರಿ, ಅಷ್ಟಕ್ಕೆ ಸರ್ ಇವ್ರ ಸಹವಾಸನೆ ಬೇಡ, ಯಾಕೆಂದ್ರೆ ಇಂತಹ ಮನಸ್ಥಿತಿ ಇರ್ತಕ್ಕಂತಹ ಜನಗಳ ಸಹವಾಸವೇ ಬೇಡ ಅನ್ಸುತ್ತೆ ಸರ್ ಅಂತ ಹೇಳಿ ಅಲ್ಲಿಂದ ಅವನು ಕೆಲಸದಿಂದ ವಜಾ ಆಗಿರುತ್ತೆ. ಆದ್ರೆ ಅವನು ಸೀದಾ ಅಲ್ಲಿಂದ ಹೊರಟೋಗ್ತಾರೆ. ಯಾರಪ್ಪ ಅಂದ್ರೆ ವಿವೇಕ್. ಇದಿಷ್ಟು ಅತಿಥಿ ಮತ್ತು ಕೋತಿ ಪ್ರಬಂಧದ ಸಾರಾಂಶವಾಗಿರುತ್ತದೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.